ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೀತು. ಆ ಉತ್ತರ ಪತ್ರಿಕೆಯ ಮೌಲ್ಯಮಾಪನದ ಸಂದರ್ಭದಲ್ಲಿ ವಿಚಿತ್ರವಾದಂತಹ ಉತ್ತರ ಲಭ್ಯವಾಗಿದೆ. ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಉತ್ತರ ಪತ್ರಿಕೆಯ ಮೌಲ್ಯಮಾಪನದ ಸಂದರ್ಭದಲ್ಲಿ ವಿಚಿತ್ರ ಉತ್ತರದ ಬರವಣಿಗೆ ಪತ್ತೆಯಾಗಿದೆ. ಬೆಳಗಾವಿ ಚಿಕ್ಕೋಡಿ ಮೌಲ್ಯಮಾಪನ ಕೇಂದ್ರದಲ್ಲಿ ವಿಚಿತ್ರ ಬರವಣಿಗೆ ಪತ್ತೆಯಾಗಿದೆ. ಎಸ್ಎಸ್ಎಲ್ಸಿ ಎಕ್ಸಾಮ್ ಪಾಸ್ ಮಾಡುವಂತೆ ವಿಚಿತ್ರ ರೀತಿಯಲ್ಲಿ ಬೇಡಿಕೆಯನ್ನು ಇಡಲಾಗಿದೆ. ನಾನು ಪಾಸ್ ಆದರಷ್ಟೇ ನನ್ನನ್ನು ಲವ್ ಮಾಡ್ತೀನಿ ಅಂದಿದ್ದಾಳೆ. ಪ್ಲೀಸ್ ಪಾಸ್ ಮಾಡಿ, ನನ್ನ ಲವ್ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿ 500 ರೂಪಾಯಿ ದುಡ್ಡು ಕೂಡ ಇಟ್ಟಿದ್ದಾನೆ ಪುಣ್ಯಾತ್ಮ. ಉತ್ತರ ಪತ್ರಿಕೆಯಲ್ಲಿ 500 ರೂಪಾಯಿ ದುಡ್ಡನ್ನಿಟ್ಟು ಮನವಿಯನ್ನ ಮಾಡಿಕೊಳ್ಳಲಾಗಿದೆ. 500 ರೂಪಾಯಿ ನೀವು ಚಾ ಕುಡೀರಿ ಸರ್ ಅಂತ ಹೇಳಿ ಅಲ್ಲಿ ಬರೆಯಲಾಗಿದೆ. ನೀವು ನೋಡ್ತಾ ಇದ್ದೀರಿ ಎಸ್ಎಸ್ಎಲ್ಸಿ ಉತ್ತರ ಪತ್ರಿಕೆ ಯಾವ ರೀತಿ ಇದೆ ಅಂತ ಹೇಳಿ. ಪ್ಲೀಸ್ ನನಗೆ ಪಾಸ್ ಮಾಡಿ, ಪ್ಲೀಸ್ ನನಗೆ ಪಾಸ್ ಮಾಡಿಲ್ಲ ಅಂತಂದರೆ ನಮ್ಮ ಮನೆಯಲ್ಲಿ ಮುಂದೆ ಶಾಲೆಗೆ ಕಳಿಸೋದಿಲ್ಲ. ಪ್ಲೀಸ್ ಸರ್, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಪಾಸ್ ಆಗಿಲ್ಲ ಅಂದರೆ ನನಗೆ ಕಾಲೇಜು ಹಚ್ಚೋದಿಲ್ಲ. ಪ್ಲೀಸ್ 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 ದಯವಿಟ್ಟು ಪಾಸ್ ಮಾಡಿ ಅಂತ ಬರೆದಿರುವಂಥ ಈ ಒಂದು ಉತ್ತರ ಪತ್ರಿಕೆಯಲ್ಲಿ ಇನ್ನೂ ಹಲವಾರು ಕಂಟೆಂಟ್ ಇದೆ. ನೀವು ನನಗೆ ಪಾಸ್ ಮಾಡಿದ್ರೆ ನಿಮಗೆ ಹಣ ಕೊಡ್ತೀನಿ. ಸ್ಪೆಲ್ಲಿಂಗ್ ಭಾಳ ಮಿಸ್ಟೇಕ್ ಇದೆ, ಆದರೂ ಕೂಡ ಬಹಳಷ್ಟು ವಿಚಾರವನ್ನು ಉತ್ತರ ಪತ್ರಿಕೆಯಲ್ಲಿ ಆತ ಅಲ್ಲಿ ದಾಖಲು ಮಾಡಿದ್ದಾನೆ, ಆ ವಿದ್ಯಾರ್ಥಿ ದಾಖಲು ಮಾಡಿದ್ದಾನೆ. ಬಹಳ ಮುಖ್ಯವಾಗಿ ಇರುವಂಥ ಕಂಟೆಂಟ್ ಏನು ಅಂತ ನೋಡ್ತಾ ಹೋಗೋದಾದರೆ, ನಾನು ಪಾಸ್ ಆದರಷ್ಟೇ ನನ್ನನ್ನು ಲವ್ ಮಾಡ್ತೀನಿ ಅಂತ ಅವಳು ಹೇಳಿದ್ದಾಳೆ. ಹಾಗಾಗಿ ಪ್ಲೀಸ್ ಪಾಸ್ ಮಾಡಿ ಅಂಥೇಳಿ 500 ರೂಪಾಯಿ ಇಟ್ಟು ಚಾ ಕುಡೀರಿ ಸಾರ್ ನಾನು ಪಾಸ್ ಮಾಡಿ ಅಂತ ಬರೆದಿರುವಂಥ ವಿದ್ಯಾರ್ಥಿಯ ಉತ್ತರ ಪತ್ರಿಕೆಯನ್ನು ನೀವಿಲ್ಲಿ ನೋಡಬಹುದು. ಹಾಗಾಗಿ ದಯವಿಟ್ಟು ನನ್ನನ್ನು ಪಾಸ್ ಮಾಡಿ ಅನ್ನುವಂಥ ಬೇಡಿಕೆ ಇದ್ದರೆ ಇದು ನೋಡಿ. ನೀವು ನನ್ನನ್ನು ಪಾಸ್ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಮುಂದಕ್ಕೆ ಕಾಲೇಜಿಗೆ ಕಳಿಸೋದಿಲ್ಲ, ಹಾಗಾಗಿ ಪಾಸ್ ಮಾಡಿ. ಈ ರೀತಿಯ ವಿಚಿತ್ರ ಬೇಡಿಕೆಗಳನ್ನು ಉತ್ತರ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳು ಬರೆದು ಶಿಕ್ಷಕರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಚೆನ್ನಾಗಿ ಓದಿ ಪರೀಕ್ಷೆ ಬರೆದುಬಿಟ್ರೆ ಈ ಗೋಜಲೇ ಇರೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಗಮನ ಹರಿಸಬೇಕಾಗತ್ತೆ. ಬಟ್ ಪ್ರತಿ ಬಾರಿ ಕೂಡ ವ್ಯಾಲ್ಯುವೇಷನ್ ಸಂದರ್ಭದಲ್ಲಿ ಇಂಥ ಹಲವಾರು ಘಟನೆಗಳು ನಡೀತಾ ಇರುತ್ತೆ. ಅದಕ್ಕಿದು ಮತ್ತೊಂದು ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ನೀವಿಲ್ಲಿ ಬರೆದಿರುವಂತಹ ಉತ್ತರ ಪತ್ರಿಕೆಯ ಸ್ಪೆಲ್ಲಿಂಗ್ಗಳನ್ನು ಕೂಡ ಗಮನಿಸ್ಬೋದು. ಸರಿಯಾದ ರೀತಿಯಲ್ಲೂ ಕೂಡ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಎಲ್ಲಾಗಿದೆ ನೋಡ್ತಾ ಹೋಗೋದಾದರೆ ಬೆಳಗಾವಿಯ ಚಿಕ್ಕೋಡಿ ಮೌಲ್ಯಮಾಪನ ಕೇಂದ್ರಗಳಲ್ಲಿ ಇಂಥ ಉತ್ತರ ಪತ್ರಿಕೆಗಳು ಲಭ್ಯವಾಗಿದೆ. ವರದಿ ಯಾಸಿನ್ ಕಿತ್ತೂರ್, ಅಸದ್ ಆರ್ಜೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.